ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದಲ್ಲಿ ಹೊಸ್ತಿಲು ಪೂಜೆ. ಹಿಂದೂ ಪದ್ಧತಿಯಲ್ಲಿ ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳು ಸಾಲು ಸಾಲಾಗಿ ಬರಲಾರಂಭ. ಅದರೊಂದಿಗೆ ಈ ಮಾಸ ಪೂರ್ತಿ ಆಚರಿಸುವ ಕೆಲವು ಮುಖ್ಯ ಆಚರಣೆಗಳು ನಿಜಕ್ಕೂ ಪ್ರಕೃತಿಯೊಡನೆ ಮಾನವನ ಅವಿನಾಭಾವ ಸಂಬಂಧವನ್ನು ಮನದಟ್ಟು ಮಾಡಿಸುತ್ತದೆ. ತುಳು ತಿಂಗಳು ಆಟಿಯ ಧಾರಾಕಾರ ಮಳೆಯ ಅಬ್ಬರ ಕಡಿಮೆಯಾಗಿ ಎಲ್ಲೆಲ್ಲೂ ಹಸಿರುಸಿರಿಯ ಚಾದರ ಹಾಸಿ ಮಲಗಿದ ಭೂಮಿಯಲ್ಲಿ ರೈತಾಪಿ ಜನರು ಬೆಳೆದ ಬೆಳೆಗಳು ಮಾಗಲು ಪ್ರಾರಂಭ. ಹಾಗೆಯೇ ಸಿಂಹ ಸಂಕ್ರಮಣದಿಂದ ಈ ಸೋಣೆ ತಿಂಗಳು ಆರಂಭವಾಗುತ್ತದೆ. ಇದರಿಂದ ಮೊದಲುಗೊಂಡು 1 ತಿಂಗಳುಗಳ ಕಾಲ ಅಂದರೆ ಕನ್ಯಾ ಸಂಕ್ರಮಣದವರೆಗೂ ಇರುವ ಸೋಣೆ ತಿಂಗಳು ಪೂರ್ತಿ ಈ ವಿಶೇಷ ಆಚರಣೆಯು ಆಚರಿಸಲ್ಪಡುತ್ತದೆ. ಮನೆಯಲ್ಲಿ ಹೊಸ್ತಿಲಿಗೆ ಅದರದೇ ಆದ ಬಹಳ ಮುಖ್ಯ ಸ್ಥಾನವಿದೆ. ಅದರಲ್ಲೂ ದೇವರ ಕೋಣೆಯ ಹೊಸ್ತಿಲಿಗೆ ಪವಿತ್ರವಾದ ಭಾಗ್ಯದೇವತೆಯ ಸ್ಥಾನ. ಮನೆಯ ಮುತ್ತೈದೆ ಮಹಿಳೆಯರು ಮುಂಜಾನೆ ಎದ್ದು ದೇವರ ಕೋಣೆಯಲ್ಲಿ ಶಂಖವನ್ನೂದಿ ಈ ಹೊಸ್ತಿಲಿಗೆ ದೀಪ ಹೂಗಳ ಜೊತೆ ತನ್ನ ತವರು ಮನೆಯಿಂದ ಬಳುವಳಿಯಾಗಿ ಬಂದ ಕಂಚಿನ ಗಿಂಡಿಯಲ್ಲಿ ಶುದ್ಧ ನೀರನ್ನು ಇರಿಸಿ ವರ್ಷವಿಡೀ ಪೂಜೆಗೈಯುವುದು ಸಂಪ್ರದಾಯ. ಆದರೆ ಸೋಣೆ ತಿಂಗಳಿನಲ್ಲಿ ಈ ಪೂಜೆಯು ಸ್ವಲ್ಪ ವೈವಿಧ್ಯತೆಯಿಂದ ಕೂಡಿರುವುದು ವಿಶೇಷ. ತಿಂಗಳ ಬದಲಾವಣೆಯ ಸಿಂಹ ಸಂಕ್ರಮಣದಂದು ಅಥವಾ ಸೋಣೆ ತಿಂಗಳು ಪ್ರಾರಂಭದ ಮೊದಲುಗೊಂಡು ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿ ಪೂರ್ವಾಭಿಮುಖವಾಗಿರುವ ಹೊಸ್ತಿಲಿನಲ್ಲಿ ಸಾಂಪ್ರದಾಯಿಕ ರಂಗೋಲಿ ಬಿಡಿಸಿ ಅದರಲ್ಲೂ ಜೇಡಿ ಮಣ್ಣನ್ನು ಉಪಯೋಗಿಸುತ್ತಾರೆ. ಅದರ ಮೇಲೆ ಅರಸಿನ ಕುಂಕುಮ ಹಚ್ಚಿ ಬಿಳಿ ಅಕ್ಕಿ ಕಾಳುಗಳನ್ನು ಇರಿಸಿ ಈ ಪೂಜೆಗಾಗಿಯೇ ಇರುವ ಕೆಲವು ವಿಶೇಷವಾದ ಹುಲ್ಲು ಹೂಗಳು ಗಿಂಡಿಯಲ್ಲಿ ಶುದ್ಧ ನೀರಿನ ಜೊತೆ ಇಟ್ಟು ನಮಸ್ಕಾರ ಮಾಡುವರು. ಈ ವಿಶೇಷ ಹುಲ್ಲುಗಳು ಯಾವುದೆಂದರೆ ಕೆರಮಣೆ ಹುಲ್ಲು, ನೀರು ಕಡ್ಡಿ ಹುಲ್ಲು, ಕೊಡೆ ಹೂ ಹುಲ್ಲು, ತುಂಬೆ ಗಿಡ, ಗರಿಕೆ ಇತ್ಯಾದಿಗಳು ಸೇರಿವೆ. ಈ ವಿಶೇಷ ಹುಲ್ಲುಗಳು ಮಳೆಗಾಲದಲ್ಲಿ ಮಾತ್ರ ಲಭ್ಯವಿದ್ದು ನೀರು ಹರಿಯು ಇರುವಲ್ಲಿ ಕಂಡುಬರುತ್ತದೆ. ಅಲ್ಲದೆ ಇವೆಲ್ಲವೂ ಸಾಂಪ್ರದಾಯಿಕ ಔಷಧಗಳಲ್ಲಿ ಕಂಡುಬರುತ್ತವೆ. ಇದರಲ್ಲಿ ನೀರು ಕಡ್ಡಿ ಗಿಡವು ತಂಬುಳಿ ರೂಪದಲ್ಲಿ ಅಡುಗೆ ಕೋಣೆಯಲ್ಲಿ ಸ್ಥಾನ ಪಡೆದಿದೆ. ಹೂವುಗಳಲ್ಲಿ ಮಂದಾರ, ಮಲ್ಲಿಗೆ, ರತ್ನಗೋರಂಟೆ ಮುಂತಾದವುಗಳು ಮುಖ್ಯವಾಗಿ ಉಪಯೋಗಿಸಲ್ಪಡುತ್ತದೆ. ಹೊಸ್ತಿಲಿಗೆ ನಮಸ್ಕಾರ ಮಾಡುವಾಗ ಭಾಗ್ಯದೇವತೆ ಹಾಗೂ ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥಿಸುವರು. ವಾಸ್ತುಪುರುಷ ನಮಸ್ತೇಸ್ತು ಭೂಷಯ್ಯಂ ನಿರತಪ್ರಭು ಮದ್ಗೃಹೇ ಧನಧಾನ್ಯಂಚ ಸಮೃದ್ಧಿಂ ಕುರು ಸರ್ವದ ಸರ್ವಮಂಗಲದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತಂ ವರದೆ ವಾಂಚಿತ ಸಿದ್ಧಯೇ ಗಣಪತಿ ಕ್ಷೇತ್ರಪಾಲ ವಾಸ್ತುಪುರುಷ ಸುಪ್ರೀತಾಭೀಷ್ಟ ವರದೋ ಭವತೋ ಭವತು. ಹೊಸ್ತಿಲಿಗೆ ಅಡ್ಡ ಬಿದ್ದು ಬಳಿಕ ಗಿಂಡಿಯಲ್ಲಿ ಪೂಜೆಗಿರಿಸಿರುವ ಎಲ್ಲ ತರಹದ ಹುಲ್ಲುಗಳ ತುಂಡುಗಳನ್ನು
ನೀರಿನಲ್ಲಿ ಸೇರಿಸಿ ಮಾಡಿರುವ ತೀರ್ಥವನ್ನು ಸೇವಿಸಿ ಉಳಿದುದನ್ನು ಕಲ್ಪವೃಕ್ಷವೆಂದು ಪರಿಗಣಿಸಲಾಗಿರುವ ತೆಂಗಿನ ಮರದ ಬುಡಕ್ಕೆ ಹಾಕಲಾಗುವುದು. ಮರದ ತುದಿಯನ್ನು ನೋಡಿ ನಮಸ್ಕರಿಸುವುದು ಪದ್ಧತಿ. ಇದೇ ತಿಂಗಳಿನಲ್ಲಿ ಬರುವ ಚೌತಿ ಹಬ್ಬದ ದಿನದಂದು ಹೊಲದಲ್ಲಿ ಬೆಳೆದ ಭತ್ತದ ಕದಿರುಗಳನ್ನು ಒಂದು ಹಿಡಿಯಷ್ಟು ಮನೆಗೆ ತಂದು ಅದಕ್ಕೆ ಪೂಜೆಗೈದು ಹಾಲಿನಿಂದ ಅಭಿಷೇಕ ಮಾಡಿ ಅತ್ತಿ, ಹಲಸು, ಅಶ್ವತ್ಥ ಎಲೆಗಳೊಂದಿಗೆ ಎರಡೆರಡು ಕದಿರುಗಳನ್ನು ಇಟ್ಟು ಅದಕ್ಕೆ ಅದೃಷ್ಟದ ಬಳ್ಳಿಯನ್ನು ಬಿಗಿದು ಅವುಗಳನ್ನು ಮನೆಯ ಮುಂಬಾಗಿಲಿಗೆ, ದೇವರ ಕೋಣೆಯಲ್ಲಿ, ದನದ ಹಟ್ಟಿಗೆ ಇತ್ಯಾದಿ ಜಾಗಗಳಲ್ಲಿ ಕಟ್ಟಿ ಮನೆಯಲ್ಲಿ ಸಮೃದ್ಧ ಬೆಳೆ ಸದಾ ತುಂಬಿ ತುಳುಕಾಡುತ್ತಿರಲಿ, ಹಟ್ಟಿ ತುಂಬ ಜಾನುವಾರುಗಳಿರಲಿ ಎಂದು ಪ್ರಾರ್ಥಿಸುವರು. ಇದನ್ನು ಮನೆ ತುಂಬಿಸುವುದು ಎನ್ನುವರು. ಅದೇ ದಿನದಂದು ಹೊಸ ಅಕ್ಕಿ ಊಟವೆಂಬ ವಿಶೇಷ ಹಬ್ಬವನ್ನು ಆಚರಿಸಲಾಗುತ್ತದೆ. ಪೂಜಿಸಿದ ಭತ್ತದ ಕದಿರಿನಿಂದ ಸ್ವಲ್ಪ ಕಾಳುಗಳನ್ನು ಬಿಡಿಸಿ ಅಕ್ಕಿ ಮಾಡಿ ನಿತ್ಯದ ಊಟದ ಅಕ್ಕಿಯ ಜೊತೆ ಬೇಯಿಸಿ ಅದೇ ಅನ್ನಕ್ಕೆ ತೆಂಗಿನಕಾಯಿ ಹಾಲು ಸೇರಿಸಿ ಸಿಹಿ ಉಪ್ಪು ಏನೂ ಹಾಕದೆ ಸಾಂಪ್ರದಾಯಿಕ ರೀತಿಯ ಮಾಡಿದ ಹಾಲು ಪಾಯಸವನ್ನು ನೈವೇದ್ಯ ಮಾಡುವರು. ಈ ರೀತಿಯಲ್ಲಿ ಸಂಪ್ರದಾಯವೆಂಬುದು ಕಾಲಕಾಲಕ್ಕೆ ಆಯಾ ಪರಿಸರಗಳಿಗೆ ಹೊಂದಿಕೊಂಡು ಬದಲಾವಣೆಗಳನ್ನು ಕಂಡರೂ ಅದರ ಮೂಲ ಉದ್ದೇಶವು ನಶಿಸಿ ಹೋಗದಂತೆ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಪದ್ಧತಿಗಳು ನಮ್ಮನ್ನು ಪ್ರಕೃತಿಯೊಂದಿಗೆ ಬೆರೆತು ಬಾಳಲು ಪ್ರೇರೇಪಿಸುವುದಂತೂ ನಿಜ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.